ಭಾರತ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಎಂಬುದು ಇದೀಗ ಅಂಕಿ ಅಂಶಗಳ ಲೆಕ್ಕಾಚಾರದಲ್ಲಿ ಸಾಬೀತಾಗಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದ ಒಟ್ಟು GDP ದುಪ್ಪಟ್ಟಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಅಂದರೆ IMF ಅಂಕಿ ಅಂಶಗಳ ಪ್ರಕಾರ ಭಾರತದ ಆರ್ಥಿಕ ಸ್ಥಿತಿ ಬೆಳವಣಿಗೆ ಎತ್ತಿ ತೋರಿಸಲಾಗಿದೆ. ಸದ್ಯ ಕಳೆದ ದಶಕದಲ್ಲಿ ಭಾರತವು ಚೀನಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಪ್ರಮುಖ ಯುರೋಪಿಯನ್ ರಾಷ್ಟ್ರಗಳಿಗಿಂತ ಹೆಚ್ಚಿನ GDP ಬೆಳವಣಿಗೆಯ ದರವನ್ನು ದಾಖಲಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಾರ ಭಾರತದ GDP ಪ್ರಸ್ತುತ 4.3 ಟ್ರಿಲಿಯನ್ ಆಗಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮೊದಲ ಅವಧಿಗೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿದ್ದಾಗ 2015ರಲ್ಲಿ ಇದು 2.1 ಟ್ರಿಲಿಯನ್ ಆಗಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಭಾರತವು ಒಟ್ಟು ದೇಶೀಯ ಉತ್ಪನ್ನ ಮತ್ತು GDP ವಿಷಯದಲ್ಲಿ ತನ್ನ ಆರ್ಥಿಕತೆಯನ್ನು ದ್ವಿಗುಣಗೊಳಿಸಿದೆ. ಭಾರತ ಸದ್ಯ ವಿಶ್ವದ 5ನೇ ಆರ್ಥಿಕತೆಯ ದೇಶವಾಗಿದೆ. ಇನ್ನೇನು ಜಪಾನ್ ಅನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಸನಿಹದಲ್ಲಿದೆ. ಯಾಕೆಂದರೆ ಕಳೆದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯು 105 ವಿಸ್ತರಿಸಿದರೆ ಜಪಾನ್ನ GDP ಸ್ಥಿರವಾಗಿದೆ. ಜಪಾನ್ನ GDP ಪ್ರಸ್ತುತ 4.4 ಟ್ರಿಲಿಯನ್ ಆಗಿದ್ದು ಭಾರತ GDP ಪ್ರಸ್ತುತ 4.3 ಟ್ರಿಲಿಯನ್ ಆಗಿದೆ. ಭಾರತವು 2025ರ 3ನೇ ತ್ರೈಮಾಸಿಕ ವೇಳೆಗೆ ಆ ಮಟ್ಟವನ್ನು ದಾಟಲು ಸಜ್ಜಾಗಿದೆ.